ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಗೆ ಖಾರದ ಪುಡಿನ ಮಾಡ್ಕೊತಾ ಇದ್ದೀವಿ. ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನಮ್ಮ ಆಂಟಿ ಬಂದಿದ್ದಾರೆ. ನಿನ್ನೆ ರಾತ್ರಿನೇ ಬಂದರು. ಸೊ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಿದ್ದಾಗ ಅಲ್ಲೇ ಫ್ರೆಶ್ ಆಗಿ ಸೊಪ್ಪನ್ನು ಕೀಳ್ತಾ ಇದ್ರು. ಹಾಗಾಗಿ ನಾವು ಕೂಡ ಅವ್ರ ಹತ್ರನೇ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನೆಲ್ಲ ತೊಗೊಂಡ್ವಿ. ಅವಾಗ ತಾನೇ ಕಿತ್ತಿರೋ ಸೊಪ್ಪು, ರಾತ್ರಿ ಬೇರೆ ಮಳೆ ಬಂದಿತ್ತು, ಹಾಗಾಗಿ ಬೇರಲ್ಲಿ ಪೂರ್ತಿಯಾಗಿ ಮಣ್ಣು ತುಂಬಿಕೊಂಡಿದೆ. ಇನ್ನು ಅಲ್ಲಿಂದ ಬೇಗನೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸಾಂಬಾರು ಪುಡಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಸಾಂಬಾರು ಪುಡಿ ಅಥವಾ ಏನಾದರೂ ಪುಡಿಗಳನ್ನ ಮಾಡ್ಕೊತೀವಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಆಗುತ್ತೆ. ಒಂದಿನ ಪೂರ್ತಿ ಅದಕ್ಕೆ ಬೇಕು. ಅದರಲ್ಲೂ ಸರಿಯಾಗಿ ಬಿಸಿಲಿರಲಿಲ್ಲ ಅಂದರೆ ಅದೊಂಥರ ಟೆನ್ಷನ್ನು. ಮೆಣಸಿನ್ಕಾಯಿ ಸರಿಯಾಗಿ ಬಿಸಿಲಲ್ಲಿ ಒಣಗಲಿಲ್ಲ ಅಂತಂದರೆ ಗರಿ ಗರಿ ಆಗೋದಿಲ್ಲ. ಮಿಷಿನ್ಗೆ ಹಾಕಿದಾಗ ಅದು ಪೂರ್ತಿಯಾಗಿ ಪುಡಿ ಆಗೋದಿಲ್ಲ, ಪುಡಿ ಕೂಡ ಚೆನ್ನಾಗಾಗೋದಿಲ್ಲ ಅಂತ. ಇನ್ನು ನಾವು ಸಾಂಬಾರು ಪುಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣವೇ ಒಂದು ಲಿಸ್ಟನ್ನು ರೆಡಿ ಮಾಡಿ ಏನೇನು ಬೇಕೋ ಅದನ್ನೆಲ್ಲನೂ ಅಂಗಡಿಗೆ ಹೋಗಿ, ಅಂದರೆ ದಿನಸಿ ಅಂಗಡಿಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲನೂ ತೊಗೊಂಡು ಬಂದ್ವಿ. ನಾವು ರೆಗ್ಯುಲರ್ ಆಗಿ ಜಾಸ್ತಿ ಏನಾದರೂ ದಿನಸಿ ಐಟಮ್ ಬೇಕಾದಾಗ ಇಲ್ಲಿ ರೈಸ್ ಮಾರ್ಟ್ ಅಂತ ಇದೆ, ಅಲ್ಲಿಗೆ ಬರ್ತೀವಿ. ಇಲ್ಲಿ ಅಂಗಡಿ ಮುಂದೆ ಸುಮಾರಷ್ಟು ಪಾರಿವಾಳಗಳಿತ್ತು. ಆ ಪಾರಿವಾಳಗಳಲ್ಲಿ ಒಂದು ಪಾರಿವಾಳಕ್ಕೆ ಒಂದೇ ಒಂದು ಕಾಲಿತ್ತು. ಆ ಒಂದೇ ಒಂದು ಕಾಲಿರುವಂಥ ಪಾರಿವಾಳ ಇಲ್ಲಿ ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರಲ್ಲ, ಯಾವ್ಯಾವ ಥರದ ಅಕ್ಕಿಗಳಿದೆ, ಬೇಳೆಗಳಿದೆ ಅಂತ, ಅಲ್ಲಿಗೆ ಬಂದು ಆ ಕಾಳುಗಳನ್ನ, ಅಕ್ಕಿಗಳನ್ನೆಲ್ಲ ಆಯ್ಕೊಂಡು ತಿಂತಾಯಿತ್ತು. ಅದನ್ನು ಹಾಗೆ ನೋಡ್ತಾ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟಲ್ಲಿ ಬರ್ಕೊಂಡಿದ್ವಲ್ಲ, ಒಂದೊಂದನ್ನೇ ಹೇಳಿ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಇನ್ನು ನಾನಿಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಮೂರನ್ನು ಕೂಡ ಸಪ್ರೇಟಾಗಿ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಸಾಂಬಾರು ಪುಡಿಗೆ 1 kgಯಷ್ಟು ಧನಿಯಾಗೆ ಮಾಡ್ಕೊತಾ ಇದ್ದರೆ 1 kgಯಷ್ಟು ಖಾರದ ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆ 1 kgಯಷ್ಟು ಧನಿಯಾ ಪುಡಿಯನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಟೋಟಲಾಗಿ 2 kg ಧನಿಯಾ ತರಿಸಿದ್ದೀನಿ. ಜೊತೆಗೆ 2.5 kgಯಷ್ಟು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ 3 ಥರದ ಮೆಣಸಿನ್ಕಾಯಿ ಇದೆ. 2 kgಯಷ್ಟು ಮೆಣಸಿನ್ಕಾಯಿ ಅದನ್ನು ಪೂರ್ತಿಯಾಗಿ ಖಾರಕ್ಕೆ ಅಂತ ಹಾಕ್ತಾ ಇರೋದು. ಹಾಗೆ ಇನ್ನು ಅರ್ಧ kg ಮೆಣಸಿನ್ಕಾಯಿ ಏನಿದೆ ಅದನ್ನು ಬಣ್ಣಕ್ಕೆ ಅಂತ ಹಾಕ್ತಾ ಇರೋದು. ಮೊದಲನೇ ಥರದ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ, ಇದು ಖಾರ ಇರುತ್ತೆ, ಜೊತೆಗೆ ಸ್ವಲ್ಪ ಕಲರು ಕೂಡ ಬರುತ್ತೆ. ಇನ್ನು ಸಣ್ಣದು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾರೆ, ಅಥವಾ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರೆ. ಅದನ್ನು ಇವಾಗ ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ, ಬಣ್ಣ ಸುಮಾರಾಗಿ ಬರುತ್ತೆ, ಅಷ್ಟೊಂದೇನು ಬಣ್ಣ ಬರೋದಿಲ್ಲ. ಇನ್ನು ಸಾಂಬಾರು ಪುಡಿ ಆಗಲಿ ಅಥವಾ ಹಸಿಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿ ಆಗಲಿ, ಬಣ್ಣ ಬರಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಬೇಕು. ಹಾಗಾಗಿ ಅದನ್ನು ಅರ್ಧ kgಯಷ್ಟು ಮಾತ್ರನೇ ತರಿಸಿ 3 ಮೆಣಸಿನ್ಕಾಯಿನೂ ಕೂಡ ಸಪ್ರೇಟಾಗಿ ಒಣಗಿ ಹಾಕಿದ್ದೀನಿ. ಧನಿಯಾನು ಕೂಡ ಒಣಗಾಕ್ತಾ ಇದ್ದೀನಿ 2 kgಯಷ್ಟು. ಧನಿಯಾ ಸುಮಾರಾಗೆ ಒಣಗಿದ್ರೂ ಕೂಡ ನಡೆಯುತ್ತೆ, ಆದರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಒಣಗಬೇಕು. ಒಂದು 2-3 ದಿವಸನಾದರೂ ಬಿಸಿಲಿಗೆ ಚೆನ್ನಾಗಿ ಒಣಗಾಕಿದ್ರೆ ನಿಮಗೆ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಅನ್ಫಾರ್ಚುನೇಟ್ಲಿ ನಾವು ಸಾಂಬಾರು ಪುಡಿ ಮಾಡ್ಕೊಬೇಕು ಅಂದಾಗಿಂದ ಮಾಡಿಸೋವರೆಗೂ ಸರಿಯಾಗಿ ಬಿಸಿಲು ಇರಲಿಲ್ಲ. ಆದರೂ ಕೂಡ ಬಿಸಿಲು ಯಾವಾಗ ಇರುತ್ತೋ ಆವಾಗವಾಗ ಒಣಗಾಕೊಂಡ್ವಿ. ಜಾಸ್ತಿ ಬಿಸಿಲಿಲ್ಲದೆ ಇರೋ ಕಾರಣ ಹುರಿದ್ಬಿಟ್ಟು ಕೂಡ ನಾವು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿದ್ವಿ. ಧನಿಯಾ ಹಾಗೆ ಮೆಣಸಿನ್ಕಾಯಿನ ಒಣಗಿಸಿದ್ರೆ ಸಾಕು. ಇನ್ನು ನಾವು ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಹಾಕ್ತೀವಲ್ವ, ಅದನ್ನೆಲ್ಲ ಏನು ಒಣಗಿಸ್ದೇ ಇದ್ರೂ ಕೂಡ ನಡೆಯುತ್ತೆ. ಈಗ ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿಗೆ ಏನು ಐಟಮ್ಸ್ ತೊಗೊಂಡು ಬಂದಿದ್ದೀವಲ್ವ, ಅದರಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಪುಡಿಗಳನ್ನೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಮೊದಲು ಮಾಡ್ತಾ ಇರೋವಂಥದ್ದು ಗರಂ ಮಸಾಲ ಪೌಡರು. ಈ ಗರಂ ಮಸಾಲ ಪೌಡರ್ನ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಬಿರಿಯಾನಿಗಳಿಗೆ, ಪಲಾವು, ಟೊಮೆಟೊ ಬಾತು, ರೈಸ್ ಬಾತ್ಗಳು ಅಥವಾ ಯಾವುದಾದ್ರೂ ರೀತಿಯಾದಂತಹ ಗೊಜ್ಜು, ಕುರ್ಮಾ, ಸಾಗುಗಳಿಗೂ ಹಾಕೊಬೋದು ಅಂತ ಅಂದ್ಬಿಟ್ಟು ಎಲ್ಲ ರೀತಿಯಾದಂತಹ ಹೋಲ್ ಸ್ಪೈಸಸ್ ಇರುತ್ತಲ್ಲ, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆನೂ ಕೂಡ ಹಾಕ್ಕೊಂಡಿದ್ದೀನಿ, ಹುರುಗಡ್ಲೆ. ಇದು ಹಾಕಿರೋದು ಯಾಕೆ ಅಂತ ಅಂದರೆ ಗೊಜ್ಜು ಅಥವಾ ಕುರ್ಮಾ ಮಾಡಿದಾಗ ಸ್ವಲ್ಪ ಥಿಕ್ನೆಸ್ ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ. ಅನಂತರ ಅದಕ್ಕೆ ಕಲ್ಲುವು, ಸೋಂಪು, ಮೆಣಸು ಎಲ್ಲ ರೀತಿಯಾದಂತಹ ಹೋಲ್ ಸ್ಪೈಸಸ್ನ ಹಾಕಿದ್ದೀನಿ. ಜೊತೆಗೆ 1 ಬೌಲಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಆನಂತರ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡು ಎಲ್ಲವುದು ಗರಿ ಗರಿ ಆಗೋ ರೀತಿ ನಾವು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಹುರಿದಿದ ನಂತರ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಒಣಗ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆನಂತರ ಸ್ವಲ್ಪ ಕರಿಬೇವನ್ನು ಕೂಡ ಅದಕ್ಕೆ ಸೇರಿಸಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಗರಂ ಮಸಾಲ ಪೌಡರ್ನ ಮಾಡೋದಕ್ಕೆ ಮಿಲ್ಗೆ ಕಳಿಸ್ಕೊಡ್ತೀನಿ. ಒಟ್ಟಿಗೆ ಕಳಿಸ್ಕೊಡೋದು ಸಾಂಬಾರು ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ್ಕಾಯಿ ಪುಡಿ ಎಲ್ಲದೂ.
ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಸಾಂಬಾರು ಪುಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಒಂದೊಂದೇ ಐಟಮ್ನ ಹುರ್ಕೋತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಮೆಣಸನ್ನು ಹುರಿತಾ ಇದ್ದೀವಿ. ಎಲ್ಲ ಇವಾಗ ನೋಡಿ 1 kg ಧನಿಯಾಗೆ ಮಾಡ್ತಾ ಇರೋದ್ರಿಂದ ನಾವೇನೇನು ಮೆಣಸು ಅಥವಾ ಕಾಳುಗಳು ಹಾಕ್ತೀವಲ್ವ, ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಹಾಗೆ ಕಡಲೆಕಾಳು, ಹೆಸರು ಕಾಳು ಇದೆಲ್ಲದನ್ನು ಒಂದೇ ಅಳತೆಯಲ್ಲಿ ತೊಗೋಬೇಕು. 100 ಗ್ರಾಮ್ ಅಷ್ಟು ತೊಗೋಬೇಕಾಗತ್ತೆ. 100 ಗ್ರಾಮು ಅಂದರೆ ಒಂದು ಚಿಕ್ಕ ಕಾಫಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡ್ರೂ ಕೂಡ ನಡೆಯುತ್ತೆ. ನಾವು ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಳತೆಯ ಲೆಕ್ಕದಲ್ಲಿ ತೊಗೊಂಡಿದ್ದೀವಿ 1 kg ಧನಿಯಾಗೆ. 1 kg ಧನಿಯಾಗೆ ಖಾರ ಜಾಸ್ತಿ ಬೇಕು ಅಂದರೆ ಕರೆಕ್ಟಾಗಿ 1 kg ಮೆಣಸಿನ್ಕಾಯಿ ಹಾಕೋಬೇಕಾಗತ್ತೆ. ಅದರಲ್ಲಿ ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಖಾರದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೋಬೇಕಾಗತ್ತೆ ಕಲರ್ ಬರೋದಕ್ಕೆ ಅಂತ. ಇನ್ನು ಮಿಕ್ಕಿದಂಗೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಕಡಲೆಕಾಳು ಇದೆಲ್ಲದನ್ನು ಒಂದೊಂದು ಗ್ಲಾಸಷ್ಟು ಅಂದರೆ 100 ಗ್ರಾಮಷ್ಟು ತೊಗೋಬೇಕು. ಹಾಗೆ ಎಲ್ಲ ಕಾಳು ಮತ್ತು ಬೇಳೆನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅರ್ಜೆಂಟಾಗಿ ಜೋರಾಗಿ ಉರಿ ಇಟ್ಕೊಂಡು ಸೀಸಬಾರ್ದು. ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡದೇ ಇದ್ದರೆ ಪುಡಿ ಜಾಸ್ತಿ ದಿವಸ ಇರೋದಿಲ್ಲ, ಗೂಡಾಗ್ಬಿಡುತ್ತೆ. ಇಲ್ಲಿ ಸಾಂಬಾರು ಪುಡಿಗೆ ಹಾಕೋವಂಥ ಕೆಲವೊಂದು ಐಟಮ್ಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗತ್ತೆ, ಇನ್ನೊಂದು ಕೆಲವೊಂದನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಅಕ್ಕಿಯನ್ನು ಸ್ವಲ್ಪ ಒಂದು ದೊಡ್ಡ ಗ್ಲಾಸಲ್ಲೇ ತೊಗೊಳ್ಳಿ. ಅಂದರೆ ಒಂದು 200 ಗ್ರಾಮಷ್ಟು ತೊಗೋಬೇಕಾಗತ್ತೆ. ಅಂದರೆ ದೊಡ್ಡ ನೀರು ಕುಡಿತೀವಲ್ಲ ಗ್ಲಾಸು, ಆ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿಯನ್ನು ತೊಗೊಳ್ಳಿ. ಅಕ್ಕಿ ಹಾಕೋದು ಯಾಕೆ ಅಂತಂದರೆ ತಿಕ್ನೆಸ್ ಬರಲಿ ಸಾಂಬಾರು ಅನ್ನೋ ಕಾರಣಕ್ಕೆ ಅಕ್ಕಿಯನ್ನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಕಾಳು ಬೇಳೆಗಳನ್ನೆಲ್ಲ ಒಂದೇ ಅಳತೆಯಲ್ಲಿ ತಗೋತೀವಿ, ಆದರೆ ಇದಕ್ಕೆ ನಾವು ಮಸಾಲ ಪದಾರ್ಥಗಳನ್ನ ಹಾಕ್ತೀವಲ್ವ, ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸಾಂಬಾರು ಪುಡಿ ಮಾಡಿಸುವಾಗ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಜೀರಿಗೆನ ಸುಮಾರು 1 kgಗೆ 1/4 kg ಅಷ್ಟು ಜೀರಿಗೆ ಅಥವಾ 200 ಗ್ರಾಮಷ್ಟು ಜೀರಿಗೆ ಬಳಸಿದ್ರೆ ರುಚಿಯಾಗಿ ಬರುತ್ತೆ ಸಾಂಬಾರು ಮಾಡಿದಾಗ. ಹಾಗೆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಮೆಂತ್ಯ ಹಾಗೆ ಸಾಸಿವೆ ಇವೆರಡನ್ನು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೋಬೇಕು. ಮೆಂತ್ಯ ಹಾಗೆ ಸಾಸಿವೆ ಕಡಿಮೆ ಯಾಕೆ ತೊಗೋಬೇಕು ಅಂತಂದರೆ ಇದೆರಡು ಸ್ವಲ್ಪ ಕಹಿ ನಮಗೆ ಫ್ಲೇವರ್ ಕೊಡೋದ್ರಿಂದ ಒಂದು 50 ಗ್ರಾಮ್ ಸಾಸಿವೆ ಹಾಗೆ ಮೆಂತ್ಯವನ್ನು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳ್ಳೋದು ಬೇಡ. ಇನ್ನು ಮೆಣಸನ್ನು ನಾರ್ಮಲ್ ಆಗಿ ನೀವು 100 ಗ್ರಾಮ್ ಎಣ್ಣೆ ತೊಗೊಳ್ಳಿ. ಇನ್ನು ಸಾಂಬಾರು ಪುಡಿ ಮಾಡಿಸೋದಕ್ಕೆ ಈ ಐಟಮ್ಗಳು ಮಾತ್ರನೇ ಅಲ್ಲದೆ ಗಟ್ಟಿ ಪದಾರ್ಥಗಳನ್ನು ಕೂಡ ಹಾಕೋಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಅರಿಶಿಣದ ಕೊಂಬು, ಚಕ್ಕೆ, ಲವಂಗ ಹಾಗೆ ಗಟ್ಟಿ ಇಂಗು. ಈ 4 ಪದಾರ್ಥಗಳು ಸ್ವಲ್ಪ ಗಟ್ಟಿ ಇರೋವಂಥದ್ದು. ಇವುಗಳನ್ನು ಕೂಡ ನಾವು ಹುರಿಬೇಕು. ಹಾಗೆಯೇ ನಾವು ಪೌಡರ್ ಮಾಡಿಸೋದಕ್ಕಾಗಲ್ಲ. ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಮಾಡಿ ಆನಂತರನೇ ನಾವು ಪುಡಿ ಮಾಡಿಸೋದಕ್ಕೆ ಮಿಲ್ಲಿಗೆ ಕೊಡಬೇಕಾಗತ್ತೆ. ಯಾಕೆ ಬಿಸಿ ಮಾಡಬೇಕು ಅಂತಂದರೆ ಬಿಸಿ ಮಾಡದೇ ಇದ್ದರೆ ಅಷ್ಟಾಗಿ ಪುಡಿ ಚೆನ್ನಾಗಿ ಆಗೋದಿಲ್ಲ. ಹಾಗೆ ಮಿಷಿನ್ಗೆ ನಾವು ಡೈರೆಕ್ಟಾಗಿ ಕೊಟ್ಬಿಟ್ಟಾಗ ಅದು ಸರಿಯಾಗಿ ಪೌಡ್ರ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಹುರಿದು ಒಳಗಡೆ ನೀರಿನ ಅಂಶ ಎಲ್ಲ ಇದ್ದರೆ ಅದೆಲ್ಲ ಹೋಗೋ ರೀತಿ ಅನಂತರ ದಪ್ಪವಾಗಿ ಸ್ವಲ್ಪ ಕುಟ್ಕೊಂಡು ಅನಂತರ ಮಿಲ್ಲಿಗೆ ಹಾಕ್ಸ್ಬೇಕು. ಇನ್ನು ಸಾಂಬಾರು ಪುಡಿಗೆ ಮೇಯ್ನಾಗಿ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನೊಂದು 30 ರೂಪಾಯಿಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ಮುಂಚೆನೇ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಎಲೆನೆಲ್ಲ ಬಿಡಿಸಿ ಸ್ವಲ್ಪ ಬಿಸಿಲಿಗೆ ಒಣಗಿಸಿಟ್ಕೊಂಡಿದ್ದೆ. ಆನಂತರ ಚೆನ್ನಾಗಿ ಅದನ್ನು ಬಾಣಲಿಲಿ ಸ್ವಲ್ಪನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗರಿ ಆಗೋ ರೀತಿ, ಅಂದರೆ ಕೈಯಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಪುಡಿ ಆಗಬೇಕು, ಆ ರೀತಿ ಹುರಿದ್ಬಿಟ್ಟು ಇಟ್ಕೋಬೇಕು. ಅನಂತರ ಮೇಯ್ನಾಗಿ ಧನಿಯಾ ಮತ್ತು ಮೆಣಸಿನ್ಕಾಯಿ. ಧನಿಯಾನು ಕೂಡ ನಾವು ಜಾಸ್ತಿ ಫ್ರೈ ಮಾಡಬಾರ್ದು. ಧನಿಯಾನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕೈಯಲ್ಲಿ ಮುಷ್ಟಿ ಹಿಡಿದಾಗ ಅಂದರೆ ಧನಿಯಾನ ಹಿಡ್ಕೊಂಡಾಗ ಬಿಸಿ ಕೈಗೆ ತಾಕೋ ರೀತಿ ಇದ್ದರೆ ಸಾಕು. ಜಾಸ್ತಿ ಹುರಿದಾಗ ಏನಾಗುತ್ತೆ ಅಂದರೆ ಅದರ ಫ್ಲೇವರ್ ಹೊರಟೋಗುತ್ತೆ ಧನಿಯಾದು. ಹಾಗಾಗಿ ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, ಜಾಸ್ತಿ ಸೀಸಲೂಬಾರ್ದು, ಚೆನ್ನಾಗಾಗೋದಿಲ್ಲ ಸಾಂಬಾರು ಪುಡಿ. ಹಾಗಾಗಿ ನೋಡಿ ಈ ರೀತಿ ಮುಷ್ಟಿಲಿ ಹಿಡಿದಾಗ ಅದು ಬಿಸಿ ತಾಕಿದ್ರೆ ಕೈಯಲ್ಲಿ ನೀವು ಹುರಿದಿದ್ದಾಗಿದೆ ಅಂತ ಸ್ವಲ್ಪ ಗಮನ ಕೂಡ ಬರುತ್ತೆ. ಅಂಥ ಟೈಮಲ್ಲಿ ಒಂದು ಪೇಪರ್ ಮೇಲೆ ಅಥವಾ ಒಂದು ತಟ್ಟೆ, ದೊಡ್ಡದಾಗಿರೋವಂಥ ತಟ್ಟೆ ಮೇಲೆ ಒಣಗಿಸ್ಕೊಂಡು ಅನಂತರ ಮಿಷಿನ್ಗೆ ಹಾಕ್ಸ್ಕೋಬೇಕು. ನಾನು ಹೇಳಿದ್ನಲ್ವ, ಇಂಗು, ಗಟ್ಟಿ ಇಂಗನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಪುಡಿ ಇಂಗು ಬಳಸೋದು ಬೇಡ. ಇನ್ನು ಮೆಣಸಿನ್ಕಾಯಿಗಳು ಕೂಡ ಸಪ್ರೇಟಾಗಿ ಹುರ್ಕೊಳ್ಳಿ. ಬ್ಯಾಡಿಗೆನೇ ಸಪ್ರೇಟು, ಗುಂಟೂರೇ ಸಪ್ರೇಟು, ಅದನ್ನು ಹುರ್ಕೊಂಡು ಅದನ್ನು ಯಾವ ರೀತಿ ಹುರಿಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಚೆನ್ನಾಗಿ ಗರಿ ಆಗೋ ರೀತಿ ಹುರಿಬೇಕು. ಕೈಯಲ್ಲಿ ನೀವು ಮುರಿದಾಗ ಅದು ಸೌಂಡ್ ಬರುತ್ತಲ್ಲ, ಮುರುಮುರ ಅನ್ನೋ ರೀತಿ, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಾಂಬಾರು ಪುಡಿಯಲ್ಲಿ ಮೇಯ್ನ್ ನಿಮಗೆ ಈ ಮೆಣಸಿನ್ಕಾಯಿನೇ.
ಮೆಣಸಿನ್ಕಾಯಿನ ಎಷ್ಟು ಚೆನ್ನಾಗಿ ಒಣಗಿಸ್ತೀರಾ ಉರಿತೀರಾ ಅನ್ನೋದ್ರ ಮೇಲೆ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ. ಈಗ ಎಲ್ಲ ಆಲ್ಮೋಸ್ಟ್ ಹುರಿದಿದ್ದಾಯಿತು. ಮೇಲ್ಗಡೆ ಟೆರೆಸ್ ಮೇಲೆ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಇದನ್ನು ಒಣಗಿ ಹಾಕಿದ್ದೀವಿ ಬಿಸಿಲಿಗೆ. ಮೊದಲೇ ಚೆನ್ನಾಗಿ ಒಣಗಿಸ್ಕೊಂಡಿದ್ರೆ ಬಿಸಿಲಿಗಿಡೋ ಅಂಥ ಅಗತ್ಯ ಇರೋದಿಲ್ಲ. ನೆನ್ನೆ ಎಲ್ಲ ಸರಿಯಾಗಿ ಬಿಸಿಲಿಲ್ಲದೆ ಇರೋ ಕಾರಣ ಹುರಿದಿದ ನಂತರ ಮತ್ತೆ ಇನ್ನೊಂದು ಸಲ ಬಿಸಿಲಿಗೆ ಹಾಕಿದ್ದೀವಿ ನಾವು. ಇದು ಸಪ್ರೇಟಾಗಿ ಧನಿಯಾ ಪುಡಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಒಂದು ದಬ್ಬರಿಗೆಯಲ್ಲೇ ಹಾಕಿ ಇದನ್ನು ಕೂಡ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮಾಡೋದಕ್ಕೆ ಅಂತ ಐಟಮ್ಸ್ ತರಿಸಿರ್ತೀವಲ್ಲ, ಅದರಲ್ಲೇ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡು ಮನೆಗೆ ಬೇಕಾಗುವಷ್ಟು ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು, ಗರಂ ಮಸಾಲ ಪೌಡರ್ನೂ ಕೂಡ ನೀವು ಮಾಡ್ಕೊಬೋದು. ಆಲ್ಮೋಸ್ಟ್ ಇವಾಗ ಎಲ್ಲರೂ ಅಂಗಡಿಯಲ್ಲಿ ಸಿಗುತ್ತೆ, ಯಾಕೆ ಶ್ರಮ ಪಡಬೇಕು ಅಂತ ಸುಮ್ಮನಾಗ್ತಾರೆ. ಆದರೆ ನಿಜವಾಗ್ಲೂ ಅಂಗಡಿಯಲ್ಲಿ ನಮಗೆ ಸಿಗೋವಂಥ ಪ್ಯಾಕೆಟಲ್ಲಿ ಅವ್ರೇನು ಪೌಡರ್ ಕೊಟ್ಟಿರ್ತಾರೆ ಅದನ್ನು ನಮ್ಮ ರೀತಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಇರಲ್ಲ. ಹಾಗೆ ನೀವು ನೋಡ್ತಾ ಇರೋ ಹಾಗೆ ಇವಾಗ ತುಂಬಾ ಕಲಬೆರಕೆ, ಏನೇನೋ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಕಲರ್ ಬರಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ವರ್ಷಕ್ಕೊಂದ್ಸಲ ಈ ರೀತಿ ಮನೆಗೆ ಬೇಕಾಗುವಷ್ಟು ಪೌಡರ್ಗಳನ್ನೆಲ್ಲ ನಾವೇ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೇ. ಇನ್ನು ಇಲ್ಲಿ ಮೆಣಸಿನಕಾಯಿಗಳನ್ನ ನಾವು ತೊಟ್ಟು ಸಮೇತವಾಗಿರೋವಂಥದ್ದನ್ನೇ ತೊಗೊಂಡು ಬಂದಿದ್ದೀವಿ. ಯಾಕಂದರೆ ತೊಟ್ಟು ಸಮೇತ ಇರುವಂಥ ಮೆಣಸಿನಕಾಯಿಗಳನ್ನ ಹುರಿಯುವಾಗ ಘಾಟ್ ಆಗೋದಿಲ್ಲ ಮನೆಯಲ್ಲಿ. ಬೇಕಿದ್ರೆ ನೀವು ಹುರಿದಿದ ನಂತರ ತೊಟ್ಟನ್ನೆಲ್ಲ ಸಪ್ರೇಟ್ ಮಾಡ್ಬೋದು. ನಾವು ಸಪ್ರೇಟ್ ಮಾಡಿಲ್ಲ. ಯಾಕಂದರೆ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಖಾರದ ಪುಡಿ ಆಗಿರ್ಬೋದು ಹೊದಗೆ ಬರುತ್ತೆ, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ. ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ನಾವು ತೊಟ್ಟು ಸಮೇತನೇ ಹಾಕ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಒಂದು ಬಾಕ್ಸಲ್ಲಿ ಎಲ್ಲ ಮೆಣಸಿನಕಾಯಿಗಳನ್ನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಕೆಲವೊಂದು ಮಷಿನ್ಗಳಿರುತ್ತಲ್ಲ, ಅದರಲ್ಲಿ ಸರಿಯಾಗಿ ಪುಡಿ ಆಗೋದಿಲ್ಲ ಮೆಣಸಿನಕಾಯಿ, ಜೊತೆಗೆ ಸರಿಯಾಗಿ ಒಣಗದೇ ಇದ್ದರೆ ಸರಿಯಾಗಿ ಪೌಡರ್ಗಳು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿಕೊಂಡು ಇವಾಗ ಮಿಲ್ಲಿಗೆ ಬಂದಿದ್ದೀವಿ. ನಾವು ಮಿಲ್ಗೆ ಹಾಕ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಇನ್ನೊಬ್ಬರು ಸಾಂಬಾರು ಪುಡಿನೇ ಹಾಕ್ಸ್ತಾಯಿದ್ರು. ಅವ್ರ ಹಿಂದೆನೇ ನಾವು ಕೂಡ ಸಾಂಬಾರು ಪುಡಿನ ಹಾಕ್ಸ್ಕೊಂಡ್ವಿ. ಇನ್ನು ನೀವು ಸಾಂಬಾರು ಪುಡಿನ ಹಾಕ್ಸೋದಕ್ಕೆ ಅಂತ ಮಿಲ್ಗೆ ಹೋಗ್ತಾ ಇದ್ದೀರಂದರೆ ಒಂದು ಅರ್ಧದಿಂದ 1 kg ಬೇಳೆ ಆಗಲಿ ಅಥವಾ ಅಕ್ಕಿ ಆಗಲಿ ಸಪ್ರೇಟಾಗಿ ತೊಗೊಂಡೋಗಿರಿ. ಯಾಕಂದರೆ ಕೊನೆಗೆ ಎಲ್ಲ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಎಲ್ಲ ಹಾಕಿದ ನಂತರ ಆ ಬೇಳೆ ಹಾಗೆ ಅಕ್ಕಿಯನ್ನು ಹಾಗೆ, ಅಂದರೆ ಅದನ್ನು ಪುಡಿ ಮಾಡಿಸ್ಕೋಬಾರ್ದು, ಹಾಗೆ ಬಿಡಿಸ್ಕೋಬೇಕು. ಆವಾಗ ಆ ಮಿಷಿನಲ್ಲಿ ಎಕ್ಸ್ಟ್ರಾ ಏನಾದರೂ ಪೌಡರ್ ಉಳಿದಿದ್ರೆ ಅದು ಹಾಗೆ ಅದ್ರ ಜೊತೆ ಬರುತ್ತೆ. ಆನಂತರ ನಾವು ಅದನ್ನು ಜರಡಿ ಇಟ್ಕೊಂಡು ಎತ್ತಿಟ್ಕೊಬೋದು. ಸುಮಾರು ಒಂದು ಪಾವಷ್ಟು ನಮಗೆ ಸಾಂಬಾರು ಪುಡಿ ಅದರಲ್ಲಿ ಬಂದಿರುತ್ತೆ. ಇನ್ನು ಮಿಷಿನಲ್ಲಿ ನಾವು ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಹಾಕ್ಸ್ಕೊಂಡಾಗ ತುಂಬಾ ಮಿಷಿನ್ ಒಳಗಡೆ ಕಾವು ಬಿಸಿ ಇರುತ್ತೆ. ಅದನ್ನು ನಾವು ಹಾಗೆ ಮನೆಗೆ ತೊಗೊಂಡು ಬಂದು ಒಣಗಾಕೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗುತ್ತೆ. ಹಾಗಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಮಿಷಿನ್ ಅಂಗಡಿಯವರೇ ಸ್ವಲ್ಪ ಅಲ್ಲೇ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಕವರ್ನೆಲ್ಲ ಹಾಕಿ ಅದ್ರ ಮೇಲೇ ಸ್ವಲ್ಪ ಒಣಗಾಕೊಂಡು ಸ್ವಲ್ಪ ಅದು ತಣ್ಣಗಾದ ನಂತರ ನಾವು ಬಾಕ್ಸ್ಗೆ ಹಾಕೊಂಡು ಬಂದು ಮನೆಯಲ್ಲಿ ಒಣಗಿಸ್ಕೊಂಡ್ವಿ. ಆ ಥರದ ವ್ಯವಸ್ಥೆ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಮನೆಗೆ ತಂದಿದ ತಕ್ಷಣ ಅದನ್ನು ಒಂದು ಪೇಪರ್ ಮೇಲೆ ಹರಡಿಬಿಟ್ಟು ಆನಂತರ ನೀವು ಜರಡಿ ಇಟ್ಕೊಂಡು ಬಾಕ್ಸಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾದ ನಂತರ ಎತ್ತಿಟ್ಕೊಬೋದು. ಹಾಗೆ ಅಂತೂ ಎತ್ತಿಡಬೇಡಿ, ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋಗುತ್ತೆ. ನೋಡಿ, ಇದು ಸಾಂಬಾರು ಪುಡಿ, ಹಾಗೆ ಪಕ್ಕದಲ್ಲಿರೋದು ಖಾರದ ಪುಡಿ, ಹಾಗೆ ಕೊನೆಯಲ್ಲಿರೋದು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಕೂಡ ಹಾಕ್ಸ್ಕೊಂಡಿದ್ದೀವಿ. ಕಲರು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ತುಂಬಾ ಅದ್ಭುತವಾಗಿ ಬಂದಿತ್ತು. ಸಾಂಬಾರ್ದು ಮಾಡಿ ನೋಡಿದೆ ನಾನು ಆಲ್ರೆಡಿ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ವರ್ಷಕ್ಕಾಗುವಷ್ಟು ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ ಮತ್ತು ಗರಂ ಮಸಾಲವನ್ನು ಮಾಡಿಕೊಂಡ್ವಿ. ನಿಮಗೂ ಕೂಡ ಇದರಿಂದ ಉಪಯೋಗ ಆಗ್ಬೋದು. ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು, ಹಾಗೆ ಸಾಂಬಾರು ಪುಡಿ ಮಾಡುವಾಗ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಒಬ್ಬರೊಬ್ಬರು ಒಂದೊಂದು ರೀತಿಯಾದಂತಹ ಸಾಂಬಾರು ಪುಡಿಗಳನ್ನ ಮಾಡ್ಕೊತಾರೆ. ಅವ್ರವ್ರ ಮನೆಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ. ನಿಮಗೆ ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಮಾಡ್ಕೊಬೋದು. ನಮ್ಮದೇ ಫಾಲೋ ಮಾಡಬೇಕು ಅನ್ನೋ ಹಾಗೇನಿಲ್ಲ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.